ನಾವು ನಿನ್ನೆ ನೈಟು ಇಲ್ಲೇ ಸ್ಟೇ ಮಾಡಿದ್ದಿದ್ದು, ಇದೇ ರೂಮು. ಸೊ ಇಲ್ಲಿ ಒಳ್ಳೆ ರೇಟಿಗೆ ಸಿಕ್ತು, ಲೈಕ್ ಆಲ್ಮೋಸ್ಟ್ ಒಂದು 2000 ಏನೋ ಸಿಕ್ತು 2 ರೂಮು. ಸೊ ಪಕ್ಕದಲ್ಲೊಂದು ಇದೆಯಲ್ಲ, ಅದು ಇನ್ನೊಬ್ಬರು ರೂಮು ಇದು ಈ ಕಡೆ. ಸೊ ಬಾಲ್ಕನಿ ಇದೆ, ಇದು ವ್ಯೂ ಇದೆ. ಅಲ್ಲಿ ನೀವು ನೋಡ್ದಂಗೆ ಬೀಚ್ ರಿವರು ಹರಿತಿದೆ. ಸೊ ಅಲ್ಲೇ ರಿವರ್ ರಾಫ್ಟಿಂಗ್ ಹೋಗಿದ್ದು ಬೆಳಗ್ಗೆ. ಸೊ ಚೆನ್ನಾಗಿದೆ, ಇದು ಚೀಪ್ ಆ್ಯಂಡ್ ಬೆಸ್ಟು. ಆದರೆ ಇದ್ರ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವೇನಾದರೂ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಕುಲ್ಲುವಿಂದ ಒಂದು 10 ಕಿಲೋಮೀಟರ್ಸ್ ಹಿಂದೆ ಸ್ಟೇ ಇರೋದಿದು. ಸೊ ಇಟ್ಸ್ ಬೆಸ್ಟೇ, ಚೀಪ್ ಆ್ಯಂಡ್ ಬೆಸ್ಟಿಗೆ ಸ್ಟೇ ಮಾಡ್ಬೋದು ನೀವು. ಸೊ ನೋಡೋಣ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದ್ರ ಡೀಟೇಲ್ಸ್ ಸಿಕ್ಕಿದ್ರೆ. ಇದು ಬಾರ್ ಹತ್ರ ಇರೋದು, ಸೊ ಫ್ಯಾಮಿಲಿಗೆಲ್ಲ ರೆಕಮೆಂಡ್ ಮಾಡೋಲ್ಲ. ಹುಡುಗರಿಗೂ ಬಂದರೆ ಚೆನ್ನಾಗಿರುತ್ತೆ. MRP ಇದರಲ್ಲಿ MRP ಕೆಳಗಡೆ ಸ್ಟೇ ಇರೋದು, 2 ರೂಮ್ ಇಲ್ಲಿರೋದು. ಸೊ ಯು ಕ್ಯಾನ್ ಸ್ಟೇ ದೇ. ಹಾಯ್ ಗೈಸ್, ವಿಡಿಯೋ ನೋಡ್ತಿರೋ ಎಲ್ರಿಗೂ ಶುಭ ದಿನದ ಶುಭಾಶಯಗಳು. ಇವತ್ತು ಡೇ 3 ಆಫ್ ಲಡಾಖ್ ರೈಡು. ಸೊ ನಾವಿದ್ದೀವಿ ಇವಾಗ ಕೂಲುವಿಂದ ಒಂದು 10 ಕಿಲೋಮೀಟರ್ಸ್ ಹಿಂದೆನೇ ನೆನ್ನೆ ಸ್ಟೇ ಮಾಡ್ದೋ. ನೆನ್ನೆ ಜಾಸ್ತಿ ಇದು ಮಾಡೋಕ್ಕಾಗಲಿಲ್ಲ, ಮನಾಲಿ ರೀಚ್ ಮಾಡಲಿಲ್ಲ. ಇಲ್ಲಿಂದ ಮನಾಲಿ ಆಲ್ಮೋಸ್ಟು 1 ಅವರ್ ಏನೋ ಇದೆ. ಸೊ ರೀಚ್ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ 12 ಗಂಟೆಗಿದೆ. 12 ಗಂಟೆ ಏನಕ್ಕೆ ಅಂತಂದರೆ ನಾವು ರಿವರ್ ರಾಫ್ಟಿಂಗ್ ಹೋಗಿದ್ದು. ಈಗದು ಬೆಳಗಿನ ಜಾವ ನಾವು 6 ಹೋಗಿದ್ದು. ಈ ಚಳಿ 6 ಸೈಕ್ ನಾವು 6 ಹೋಗಿದ್ದು. ಸೊ ಇವಾಗ ನಾವು ಹೊರಟಿದ್ದೀವಿ ಸರ್ಚುಗೆ. ಇಲ್ಲಿ ಆಲ್ಮೋಸ್ಟ್ 200+ ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ 6 ಅವರ್ಸ್ ತೋರಿಸಿದೆ ಮ್ಯಾಪ್ ಪ್ರಕಾರ. ಸೊ ನಾವು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ, ನೋಡೋಣ, ಲೆಟ್ಸ್ ಸಿ. ಸೊ ಟೈಮ್ ಬಂದು 12 ಗಂಟೆ. ಸೊ ಇವಾಗ ಸ್ಟಾರ್ಟ್ ಮಾಡಿ ನಾವು ಹೊರಟಿದ್ದೀವಿ ಟುವರ್ಡ್ಸ್ ಸರ್ಚು. ಬಟ್ ನಾವು ಆಲ್ಮೋಸ್ಟ್ 6 ಅವರ್ಸ್ ಡ್ಯೂಯಲ್ಲಿದ್ದೀವಿ ನಮ್ಮ ಪ್ಲ್ಯಾನ್ ಪ್ರಕಾರ. ನೋಡಿ ಗಾಯ್ಸ್, ವ್ಯೂ ನೋಡಿ, ನೆಕ್ಸ್ಟ್ ಲೆವೆಲ್ಗಿದೆ. ಬೆಟ್ಟದ ಮೇಲೆಲ್ಲ ಮನೆನೇ ಫುಲ್ಲು. ನೈಟು ನೆನೆ ಹಾಕಿದಾಗ ಲೈಟು ಸಕ್ಕತ್ತಾಗಿ ಕಾಣಿಸ್ತು. ಇದೇ ನದಿಯಲ್ಲಿ ನಾವು ಹೋಗಿದ್ದು. ಆಲ್ಮೋಸ್ಟ್ ಒಂದು 14 ಕಿಲೋಮೀಟರ್ಸು ರಿವರ್ ರಾಫ್ಟಿಂಗ್ ಹೋಗಿದ್ದು ನಾವು. ಬೆಳಗಿನ ಜಾವ 6 ಗಂಟೆಗೆ ಹೋಗ್ಬಿಟ್ಟಿದ್ದೀವಿ. ಫುಲ್ ಸೈಕಲ್ಲಿ, ಫುಲ್ಲು ಚಳಿ, ಬ್ರೀಸ್ ಆಗ್ತಿತ್ತು ಕಾಲು ಕೈಯೆಲ್ಲ. ನೆಕ್ಸ್ಟ್ ಲೆವೆಲ್ ಗುರು, ನೋಡು ಫುಲ್ಲು ಪ್ಯಾರಾಗ್ಲೈಡಿಂಗ್ ಸಕ್ಕತ್ತಾಗಿದೆ ಗುರು. ಅದನ್ನು ಮಾಡ್ಬೇಕಾಯ್ತು. ರಿವರ್ ರಾಫ್ಟಿಂಗ್ ಒಂದು ಮಾಡೋದು, ಪ್ಯಾರಾಗ್ಲೈಡಿಂಗು ಬಟ್ 2,500-3,000 ಅಂದರು. ಅಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ, ಇವಾಗ ಟೈಮ್ ಇಲ್ಲ. ಲಡಾಖ್ ಬೈಕ್ ಮುಗಿಸ್ಕೊಳ್ಳೋಣ, ಮನಾಲಿಗೆ ಯಾವಾಗನ ಬಂದಾಗ ಮಾಡ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಬೇಡ, ಅದು ಡ್ಯೂಯಲ್ ಇರಲಿ. ಫಸ್ಟ್ ಸ್ನೋ ಕ್ಯಾಪ್ ಮೌಂಟೇನ್ಸ್ ನೋಡ್ತಾ ಇದೀವಿ. ಸೊ ಗೋಪುರದಲ್ಲಿ ಕಾಣಿಸುತ್ತೆ ಇಲ್ವಾ ಗೊತ್ತಿಲ್ಲ, ಬಟ್ ಸ್ನೋ ಕ್ಯಾಪ್ ಮೌಂಟೇನ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು. ನೆಕ್ಸ್ಟ್ ಲೆವೆಲ್ಗೆ ಐತೆ. ಫುಲ್ಲು ಹತ್ರ ಮನಾಲಿಗೆ ಬಂದು ಅನ್ಸುತ್ತೆ. ಸೊ ಸಕ್ಕತ್ತಾಗಿದೆ. ಏನ್ ಗುರು, ಮನಾಲಿ ಟ್ರಾಫಿಕ್ಕು, ಮನೆಯ ಟ್ರಾಫಿಕ್. ಚಳಿ ಸ್ಟಾರ್ಟ್ ಆಯ್ತು ಲೈಟಾಗಿ. ಹೆಂಗಿದೆಯೋ ಅದು, ಶಿಟ್, ಹೋಲಿ ಕ್ರ್ಯಾಪ್. ಬನ್ನಿ, ಲೆಟ್ಸ್ ಮೂವ್. ಯಾವ ಊರು ನೋಡೋದು? ಮನಾಲಿಲಿ ಟೇಸ್ಟ್ ಆಫ್ ಮನಾಲಿ ಅನ್ನೋ ಜಾಗದಲ್ಲಿ ಊಟಕ್ಕೆ ನಿಲ್ಸಿದ್ದು. ಆಯ್ತು, ಇಲ್ಲೊಂದು 1500 ಆಯ್ತು. ಸೊ ಆಲ್ಮೋಸ್ಟ್ ಒಂದ್ಸಲ ಊಟಕ್ಕೆ ನಿಲ್ಸಿದ್ರೆ 300 ಕಮ್ಮಿ ಆಯ್ತಾನೆ ಇಲ್ಲ. ಗೊತ್ತಿಲ್ಲ ಮುಂದೆ ಹೀಗೆ ಬಜೆಟಲ್ಲಿ ಆಗುತ್ತಾ ಹೆಂಗೆ ಅಂತ. ನಾವು ಅನ್ಕೋತೀವಿ ₹100 ಊಟ, ₹100 ಇದು ಅಂತ. ಬಟ್ ಹೆವಿ ಬಜೆಟ್ ಆಗ್ತಾ ಇದೆ. ನೋಡೋಣ, ಲೆಟ್ಸ್ ಸಿ ಹೌ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ. ಮಳೆ ಬರೋ ಥರ ಇದೆಯಲ್ಲೋ. ಓಹೋ, ಅವಾಗೆ ಬಂದಿದ್ರೆ ಫೋಟೋ ಹೊಡಿಬೋದಾಯ್ತು. ಒಳ್ಳೆ ವ್ಯೂ ಐತೆ, ಸಕ್ಕದಾಗೈತೆ. ಗೊತ್ತಾ ಹೆಂಗಿದೆಯೋ ಅದು ಹೊರಗಡೆ. ನೋಡ್ರಿ ದೀಪಕ್, ನಿನ್ ಗಾಡಿ ಪವರ್ ಏನಾದ್ರು ಕಮ್ಮಿ ಆದಾಗ ಅನಿಸ್ತಾ ಇದೆಯಾ? ನಂದು ಪವರ್ ಕಮ್ಮಿ ಅನಿಸ್ತಾ ಇದೆಯಪ್ಪ. ಅದೇ ಗಾಡಿ ತಗೊಂತ ಇಲ್ಲ, ಗಾಡಿ ಏನೋ ತಗೊಂತ ಇಲ್ಲ. ಆಮೇಲೆ ಅದು ಮೋಸ್ಟ್ಲಿ ಆಯಿಲ್ ಗಟ್ಟಿ ಆಗ್ತಿರ್ಬೇಕು. ನಂದಂತೂ ಹೆವಿ ಪವರ್ ಡೌನ್ ಆಗಿದೆ. ಅಲ್ಲ ಒಂಥರ
ಸೆನ್ಸರ್ನ ಡೈರೆಕ್ಟ್ ಮಾಡ್ಬೋದಾ ಕೇಳೋಣ, ಮಾಡಿಸ್ಬಿಡೋದಲ್ವಾ? ಇಲ್ಲೇ ಹೆಂಗಿರು ಸ್ಟಾರ್ಟ್ ಆಯ್ತಲ್ಲ, ಮಾಡೋದು ಮಾಡ್ಬಿಡೋಣ ಬಿಡು ಅಷ್ಟೇ. ನಮ್ಮ ಬ್ಯಾಕಪ್ ಮೆಕ್ಯಾನಿಕ್ ಗ್ಯಾರೇಜ್ ಅವರೇ, ನೆಕ್ಸ್ಟ್ DTS ಗ್ಯಾರೇಜ್ ಅಂತ ಇರ್ತದೆ ಇಲ್ಲಿ ಸೈನ್ ಅಷ್ಟೇ. KTM ಯಾರ್ಯಾರು ಯೂಸ್ ಮಾಡ್ತಿದಾರೋ ಒಂದು ಸಜೆಷನ್, ಇದು ಸೈಡ್ ಸ್ಟ್ಯಾಂಡ್ ಸೆನ್ಸರ್ ತೆಗ್ಬಿಡಿ ಫಸ್ಟ್ ಮೇನು. ಅದರಿಂದ ಫುಲ್ ಪ್ರಾಬ್ಲಮ್ ಆಗಿದೆ. ಚಿಕ್ಕದು ₹5 ಮ್ಯಾಗ್ನೆಟ್ಗೆ, ನಮ್ಮ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಮ್ಯಾಗ್ನೆಟ್ ಇತ್ತು, ಇವಾಗ ಸಿಗ್ತಾನೆ ಕಾರ್ಗೆ ಮಾರ್ತಿದ್ರೆ ಕಟ್ಬಿಡೋಣ ಅನ್ಕೊಂಡ್ವಿ, ಎಲ್ಲೂ ಮಾಡ್ತಾ ಇಲ್ಲ ಯಾರು. ಒಂದು ಮ್ಯಾಗ್ನೆಟ್ ಸಿಗುತ್ತೆ ಅಂತ. ಮ್ಯಾಗ್ನೆಟ್ ಭಯ್ಯಾ, ಅಷ್ಟು ಹೊಟ್ಟೆ ಓಕೆ ಗೈಸ್, ಆಲ್ಮೋಸ್ಟ್ 1.5 hour ಆದ್ಮೇಲೆ ಗಾಡಿ ರೆಡಿ ಮಾಡ್ದು ಸೆನ್ಸರ್ನ ಬೈಕ್ದು. ಸೊ ಈಗ ಸದ್ಯಕ್ಕೆ ತೆಗಿಯೋಕ್ಕಲ್ಲ. ಸೊ ತಿರ್ಗಾ ಗಾಡಿ ರೆಡಿ ಆಗಿದೆ. ಸೊ ವಿ ಆರ್ ಕಂಟಿನ್ಯೂಯಿಂಗ್ ಅವರ್ ರೈಡ್. ನಂದು ಇದು ಇಷ್ಟಕ್ಕಾಗ್ಬಿಟ್ಟಿದೆ. ಇಲ್ಲ ಬಂತು. ಇವಾಗ ರೈಡ್ ಕಂಟಿನ್ಯೂ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 1.5 hour ಸ್ಪೆಂಡ್ ಮಾಡ್ದು. ಸೊ ಮ್ಯಾಗ್ನೆಟ್ ಬೇಕೇ ಬೇಕಿತ್ತು. ಅವು ಗ್ಯಾರೇಜ್ ಅನ್ನ ಕೇಳಿದ್ರು, KTM ಶೋರೂಮ್ಗೆ ಹೋಗ್ಬೇಕಂದ್ರು. ಬಟ್ ನಾವು ಬ್ಲೂ ಟ್ಯಾಗ್ ಅದೇನೇನೋ ಹಾಕಿ ಎಲ್ಲ ನಮ್ಮ ಬ್ಯಾಕಪ್ ಗ್ಯಾರೇಜ್ ಅವರು ಇಲ್ಲಿದ್ದಾರೆ ನೋಡಿ, ಹೊಸ ಬ್ಲಾಗರ್ ಅಂತ ಅಲ್ಲಿ ಬ್ಯಾಟ್ಮ್ಯಾನು, ಅವರು ಹಾಕಿದ್ದಾರೆ ಅಲ್ಲಿ. ಇವರು ಸಪೋರ್ಟಿಂಗ್ ಹೋಗಿದ್ರು. ಸೊ ಎಲ್ಲ ರೆಡಿ ಮಾಡಿದ್ದೀವಿ. ಸೊ ವಿ ಆರ್ ಕಂಟಿನ್ಯೂಯಿಂಗ್ ಅವರ್ ರೈಡ್. ಗೊತ್ತಿಲ್ಲ, ಇನ್ನು 4 ಅವರಲ್ಲಿ ಹೋಗ್ಬೇಕಿತ್ತು ನಾವು ಸರ್ಚಿಗೆ. ಎಷ್ಟೊತ್ತು ಹಿಡಿಯುತ್ತೆ ಗೊತ್ತಿಲ್ಲ. ಓ ಭಯ್ಯ ಮಚ್ಚ, ಹೆಲ್ಮೆಟ್ ಕೊಟ್ಬಿಡು ಮಚ್ಚ. ಓ ಹೆವಿ ವೆಹಿಕಲ್ ಮಚ್ಚ, ಆ ಕಡೆ ದಬ್ಬಾಕ್ಬಿಟ್ಟನು. ನಾನು ಹೇಳಿದೆ नहीं भाई, अच्छा ओके ठीक है हाँ साइड है ಮೊದಲು ಅಟಲ್ ಟನಲ್ ಪಾಸ್ ಮಾಡ್ಬಿಡು. ಅತ್ತ ಕೊಡಿ, ಮೊಬೈಲ್ ಇಟ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯ ಮುಚ್ಚೋ. ಇದು ಇಲ್ಲೇ ಅಲ್ಲ, ವಾಟರ್ ಕ್ರಾಸಿಂಗ್ ಅಲ್ಲೂ ಪ್ರಾಬ್ಲಮ್, ಅದು ನೋಡ್ಕೊಬೇಕು. ಬಾ ನೋಡೋಣ, ವೆಲ್ಡ್ ಮಾಡಿಸ್ಬಿಡೋಣ. ಏನಾದ್ರು ಅವ್ರಿಗೆ ಹೇಳೋಣ ಬಾ, ಒಂದ್ ಸ್ಟ್ರಿಂಗ್ ಕೊಡ್ತಾರ ಕೊಟ್ಟಿ ಸಪೋರ್ಟ್ ಕೊಟ್ಬಿಟ್ಟು ಮಾಡಿ ಅಂತ. ಮಚ್ಚ ಹೊರಡೋ, ಇಲ್ಲಾಂದ್ರೆ ನಿಂಕ ಗಾಡಿ ಫೋಟೋ ಹೊಡ್ಕೊಂತಿರ್ತಾರೆ. ಇರೋ ನಾನು ಮ್ಯಾಪ್ ಆನ್ ಮಾಡ್ಕೊಂತೀನಿ. ಇಲ್ಲೇನ್ ಬೇಡ ಅಲ್ವಾ ಅಟಲ್ ಟನಲ್ ಪಾಸ್ ಆಗೋರ್ಗು? ಓಕೆ, ವಿ ಆರ್ ಪಾಸಿಂಗ್ ದ ಅಟಲ್ ಟನಲ್. ಲೆಟ್ಸ್ ಸ್ಟಾರ್ಟ್. ಇದ್ರಲ್ಲಿ ಹಾಕ್ಲೇಬೇಕು. ಚಳಿ ಸ್ಟಾರ್ಟ್ ಆಯ್ತು ಗಾಯ್ಸ್, ಚಳಿ ಸ್ಟಾರ್ಟ್ ಆಯ್ತು. ಏನ್ ಗುರು ಚಳಿ. ದಿಸ್ ಈಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಟನಲ್. ನಿನ್ನೆಯಿಂದ ಆಲ್ಮೋಸ್ಟ್ ಒಂದು 3-4 ಟನಲ್ ಪಾಸ್ ಆಗಿದ್ದೀವಿ. ಒಂದು 5-6 ಟನಲ್ ಪಾಸ್ ಆಗಿದ್ದೀವಿ. ಬಟ್ ಯಾವ್ದು ಟನಲ್ ಇಷ್ಟು ಕೋಲ್ಡ್ ಇರ್ಲಿಲ್ಲ. ಇದು ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಇದೆ. ಬೇರೆದೆಲ್ಲ ಫುಲ್ ಬಿಸಿ ಆಗ್ತಿತ್ತು, ಕಾರ್ಬನ್ ಡೈಆಕ್ಸೈಡ್ ಅದು ಇದು ಅಂತ. ಇದು ಆಲ್ಮೋಸ್ಟ್ 8 kilometers ಲಾಂಗ್ ಇರೋದು ಟನಲ್. ನೆಕ್ಸ್ಟ್ ಲೆವೆಲ್ಗಿದೆ, ಫುಲ್ ಚಿಲ್ಲು. ನಾವೇರೆ ರೈನ್ ಗೇರ್ಸ್ ಏನು ಹಾಕಿಲ್ಲ, ಅಂದ್ರೆ ಇದು ಥರ್ಮಲ್ಸ್ ಏನು ಹಾಕಿಲ್ಲ. ಹೆವಿ ಫ್ರೀಸ್ ಹೊಡಿತೈತೆ. ವಿಂಟರ್ ರೈಡಲ್ಲಿ ಬಂದ್ರೆ ನೀವು ಫುಲ್ ಇದು ಕ್ಲೋಸ್ ಆಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್. ನೆಕ್ಸ್ಟ್ ಲೆವೆಲ್ಗೆ ಐತೆ ಅನ್ಕೊಳ್ಳಿ. ಸ್ಟಾಪ್ ಮಾಡಿದೆ, ಸಾಕಲ್ಲ. ಮೊಬೈಲ್
360 ಅಲ್ಲ ಮೊಬೈಲು, 360 ಅಲ್ಲ ಮೊಬೈಲು. ಕ್ರೇಜಿ ಅಪ್ಪ. ಇವಾಗ ಮೊಬೈಲ್ ಬೇರೆ ಬಿತ್ತು, ಮೊಬೈಲ್ ಬೇರೆ ಎತ್ಕೊಂಡ್ ಬಂದೆ. ಸೊ ಇಲ್ಲಿ ಅಟಲ್ ಟನಲ್ ಆದಮೇಲೆ ಇಲ್ಲೊಂದು ಚೆಕ್ ಪಾಯಿಂಟ್ ಇದೆ. ಸೊ ಬೈಕ್ಗೆ ಮತ್ತು ಕಾರ್ಗೆ 20 rupees ಏನೋ ಪೇ ಮಾಡಿಬಿಟ್ಟು ಪರ್ಮಿಟ್ ತಗೋ ಥರ, ಅಂದರೆ ಸುಮ್ಮನೆ ಫೀಸು ಎಂಟ್ರಿ ಆಗ್ತಿರೋದಕ್ಕೆ ಒಳಗೆ. ಸೊ ಅಟಲ್ ಟನಲ್ ಆದಮೇಲೆ ಥರ ಹೋಗಬೇಕು. ಲೆಟ್ಸ್ ಸಿ ಹೌ ದ ಥಿಂಗ್ಸ್ ಗೋಯಿಂಗ್ ಟು ಬಿ. ಆಲ್ರೆಡಿ 5 o'clock ಆಗೋಗಿದೆ, ಬಟ್ ಇಲ್ಲಿ ಇನ್ನೂ ಸನ್ಸೆಟ್ ಆಗಿದೆ, ಇನ್ನೂ ಮಧ್ಯದಲ್ಲಿದೆ ಸನ್ನು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸನ್ಸೆಟ್ ಆಗೋಕ್ಕೆ. ಇಲ್ಲೆಲ್ಲ ಸನ್ಸೆಟ್ಟು ಸನ್ರೈಸ್ ಆಗೋದಿಲ್ಲ, ಸನ್ರೈಸ್ ಆಗೋದು ಬೇಗ, ಸನ್ಸೆಟ್ ಆಗೋದು ತುಂಬ ಲೇಟು. ಸೊ ಆ ಥರ ಇದು ಪ್ಲೇಸು. ಇಲ್ಲಿ ನೋಡಿ ಫುಲ್ಲು ಹಾಗೆ ಸ್ಟಾರ್ಟ್ ಆಯಿತು ರೋಡ್ಸು, ಕ್ರೇಜಿ ರೋಡ್ಸ್. ಪಕ್ಕ ಆಲ್ಮೋಸ್ಟ್ ಎಲ್ಲ ಒಂಥರ ರಿವರ್ ಪಕ್ಕನೇ ಹೋಗೋ ಥರ ಇರುತ್ತೆ ಇದೆಲ್ಲ. ಫುಲ್ಲು ಹೋಗೋ ಪ್ಲೇಸಸ್ ಎಲ್ಲ ಆಲ್ಮೋಸ್ಟ್ ರಿವರ್ ಪಕ್ಕನೇ ಹೋಗ್ತಾ ಇರ್ತೀವಿ. ಲೋಕಿ ಏನು ಫುಲ್ ಆಫ್ ರೋಡ್ಗೆ ಹೋಗೋ ರೇಂಜ್ಗೆ ಹೊಂಟೋದ್ನಲ್ಲ ಗಾಡೀಲಿ. ಇನ್ನಷ್ಟೇ ಲಡಾಖ್ ಫುಲ್ಲು ಧೂಳ್ ಧೂಳ್. ಕರೆಂಟ್ಸ್ ನೋಡೋ ನೀರಲ್ಲಿ ಹೆಂಗಿದೆ ನೋಡಿ. ಇನ್ನೂ ಸೂರ್ಯ ಇನ್ನೂ ಮಧ್ಯದಲ್ಲೇ ಆಯ್ತಲ್ಲ, 5 ಗಂಟೆ ಆಗೈತೆ. ಮಧ್ಯಾಹ್ನ ಒಳ್ಳೆ 2 ಗಂಟೆ 3 ಗಂಟೆ ಥರ ಸ್ವಚ್ಛನಲ್ಲ. ಈಗ ಹೆಂಗೆ ಅಂದರೆ ನೆಕ್ಸ್ಟ್ ಪೆಟ್ರೋಲ್ ಬ್ಯಾಂಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕಿಸ್ಕೊಂಡು ಅವ್ರನ್ನೇ ಕೇಳ್ಕೊಬೇಕು, ಈ ಥರ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಎಲ್ಲಿದೆ ಏನು ಅಂತ ಅವ್ರನ್ನೇ ಕೇಳ್ಬೇಕಷ್ಟೆ. ಓಹೋ ಕೆಳಗೆ ನೋಡ್ರು ಆ ಕಡೆ. ಲಕ್ಕಿ ಲೆಫ್ಟ್ ಹೋಗ್ಬಿಟ್ಯಾ, ನಿಂಗೆ ಮೊದಲೇ 8 ಪಾಪಿಯಾ ಇದೆ. ಹೋಗಯ್ಯ. ಹಾ ಒಂಥರ ಶೆಕೆ ಆಯ್ತಾಯ್ತು, ಚಳಿ ಆಯ್ತಾಯ್ತು, ಒಂದಕ್ಕೊಂದು ಗೊತ್ತಾನೆ ಆಯ್ತಲ್ಲ. ಏನ್ ಫಾಸ್ಟ್ ಗುರು. ಕಮಾನ್ ಗೈಸ್ ಕಮಾನ್. ಅದ್ರ ಹೆಸರು ಸೀಸು ವಾಟರ್ ಫಾಲ್ಸ್ ಅಂತೆ, ಸೀಸು ವಾಟರ್ ಫಾಲ್ಸ್. ಧೂಳು 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 ಮಗ ಧೂಳು. ಅಲ್ಲ ಇವತ್ತು ಇಲ್ಲೇ ಸ್ಟೇ ಮಾಡ್ಬಿಟ್ರೆ ಸೀಸುಲಿ ವಾಟರ್ ಫಾಲ್ಸ್ ಟ್ರೆಕ್ಕಿಂಗ್ ಹೋಗೋಣ ಇವಾಗ. ಎಷ್ಟು ದೂರ ಐತೆ ನೋಡೋದು, ಎಷ್ಟು ದೂರನೂ ಇಲ್ಲ. ಕ್ರೇಜಿ. ಸೊ ಸೀಸು ಫಾಲ್ಸ್ ಕ್ಯಾನ್ಸಲ್ ಆಗಿ ನಾವು ಗೋಯಿಂಗ್ ಟು ಅವರ್ ಆಸ್ ಯೂಶುವಲ್ ಪ್ಲಾನ್. ನಮ್ಮ ಹುಡುಗರು ಯಾರು ಬೇಡ ಅಂದ್ಬಿಟ್ರು ಎಲ್ಲ ಟ್ರೆಕ್ಕಿಂಗ್. ಲೋಕೇಶ್ ಆ್ಯಕ್ಚುಲಿ ತುಂಬ ಟ್ರೆಕ್ಕಿಂಗ್ ಇಷ್ಟ, ಬಟ್ ಅವರು ಬರಲ್ಲ ಅಂತಿದ್ದಾರೆ, ಏನು ಮಾಡೋದು ನೋಡಿ. ಎಷ್ಟು ಬ್ಲೋರ್ ಮೇಲೆ ಹೇಳ್ತಿದ್ದಾರೆ ನನಗೆ ಟ್ರೆಕ್ಕಿಂಗ್ ಹೆವಿ ಇಷ್ಟ ಕರ್ಕೊಂಡೋಗಿ ಅಂತ, ಬಟ್ ರಕ್ಷಿತ್ ಮತ್ತು ದೀಪಕ್ ಅನ್ನೋರು ಕ್ಯಾನ್ಸಲ್ ಮಾಡ್ತಿರೋದ್ರಿಂದ ನಾವು ಹೋಗ್ತಿಲ್ಲ. ಲೈಫಲ್ಲಿ ಒಂದ್ಸಲ ಲಡಾಖ್ ಮಾಡಲೇಬೇಕು. ನಮ್ಮ ವೆಸ್ಟರ್ನ್ ಘಾಟ್ ಎಕ್ಸ್ಪೀರಿಯನ್ಸ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಚಲೋ ಭಯ್ಯ ಚಲೋ. ಓ ಸ್ನೋ ಬೀಳ್ತಾ ಇದೆ ಕೂಡ, ಇದೇ ಸ್ನೋ ಕೂಡ ಬೀಳ್ತಿದ್ದು. ಪಾಪ ಲೋಕಿ ಹೇಳ್ದ ಬೈದ್ಬಿಟ್ಟ ನಾವು. ಹೋಗು. ಓ ಅಲ್ಲಿ ನೋಡೋ ಯಪ್ಪ, ಅಲ್ಲಿ ಮೇಲ್ಗಡೆ ಒಂದು ಫಾಲ್ಸು, ಎಲ್ಲ ಸ್ನೋ ಕರ್ಗಿ ಬರ್ತಾ ಇರೋದು. ಇನ್ನೊಂದು 2-3 ವಾರ ಮುಂಚೆ ಬರೋದು. ಸ್ನೋ ಆಕ್ಚುಲಿ ಬೀಳ್ತಾ ಇದೆ, ಚಿಕ್ಕ ಸ್ನೋ ಆಕ್ಚುಲಿ ಬೀಳ್ತಾ ಇದೆ, ಚಿಕ್ಕದದು ಫುಲ್ಲು. ಇದು ಲೆಫ್ಟ್ ಅಲ್ಲಿ ನೋಡ್ರಿ, ಅದು ವೈವೇ ಒಂಥರ ಬರ್ತಾ ಇದೆಯೋ ಯಪ್ಪ. ಮತ್ತೆ ದೀಪಕ್ ಪೆಟ್ರೋಲ್ ಹಾಕ್ಸ್ಬೇಕಾರೆ ಕೇಳು, ಇಲ್ಲಿಂದ ನಾವು ಉಮ್ಲಿಂಗ್ನಾಗ ಹೋಗ್ಬೇಕು. ಈ ಬೇರೆ ಎಲ್ಲಿದೆ ನೆಕ್ಸ್ಟ್ ಪೆಟ್ರೋಲ್ ಬ್ಯಾಂಕ್ ಒಂದು. ರೈಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನಾವಿದ್ದೀವಿ ಪೆಟ್ರೋಲ್ ಬ್ಯಾಂಕಲ್ಲಿ. ರೋಹ್ತಾಂಗ್ ಪಾಸ್ ಟನಲ್ ಇದೆಯಲ್ಲ, ಅಲ್ಲಿ ಮುಗಿಸಿದ ಮೇಲೆ ಇಲ್ಲಿ ಜಾಗ ಇರೋದು. ಸೊ ಇಲ್ಲಿ ಆಲ್ಮೋಸ್ಟು
97 ರುಪೀಸ್ ಇದೆ 1 ಲೀಟ್ರಿಗೆ. 97.22 ಲೀಟರ್ಸು. ಇಲ್ಲಿ ಫುಲ್ ಅಪ್ ಮಾಡ್ಕೊಂಡಿದ್ದೀವಿ. ಸೊ ಕಾರಲ್ಲಿ ಒಂದು ಇದೆಯಂತೆ ಫಸ್ಟ್ ಇದು ಪೆಟ್ರೋಲ್ ಬಂಕು, ಇಲ್ಲಿಂದ ಅಲ್ಲಿಗೆ 330 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿ ಹೋಗಿ ನಾವು ಪೆಟ್ರೋಲ್ ಫಿಲ್ ಮಾಡಿಸ್ಕೊಳ್ಳೋಣ ಅಂತಿದ್ದೀವಿ ಅಲ್ಲಿಗೆ ಹೋಗೋಕ್ಕೆ. ಲೆಟ್ಸ್ ಸಿ ಹೌ ದ ಥಿಂಗ್ಸ್ ಗೋಯಿಂಗ್ ಟು ಬಿ. ಇದು ನಮ್ಮ ರೈಡ್ ಅಪ್ಡೇಟು. ಫುಲ್ಲು ಫ್ಯೂಲ್ ಅಪ್ ಮಾಡಿಸ್ಕೊಂಡಿದ್ದೀವಿ, ನೋಡೋಣ ಒಂದು ಹೇಗಾಗುತ್ತೆ. ಇಲ್ಲಿ ಪೆಟ್ರೋಲ್ ಹಾಕ್ಸಿದ್ದಾಯಿತು. ಸೊ ನಾವು ಗೋಯಿಂಗ್ ಟು ಸರ್ಚುವರೆಗೂ ಹೊಡಿತೀವ ಡೌಟ್ ನನಗೆ, ಯಾಕಂದರೆ ಆಲ್ಮೋಸ್ಟ್ 3 ಅವರ್ ಜರ್ನಿ ಇದೆ. ಆಮೇಲೆ ಟೈಮ್ ಬಂದು 6:30 ಆಗಿದೆ. ನಾವು ಹೋಗೋಷ್ಟರಲ್ಲಿ ಸರ್ಚು ಕತ್ಲೆ ಆಗಿಬಿಡುತ್ತೆ. ಸೊ ಲೆಟ್ಸ್ ಸಿ ಹೌ ದ ಥಿಂಗ್ಸ್ ಗೋಯಿಂಗ್ ಟು ಬಿ. ಟೂರ್ಸ್ ಡಿಲೇ ಆಗಿರೋದ್ರಿಂದ ನಾವು ಸರ್ಚಿಗೆ ಹೋಗಕ್ಕೆ ಆಗ್ತಾಯಿಲ್ಲ. ಲೆಟ್ಸ್ ಸಿ. ಮತ್ತು ಇದು ಡ್ಯೂಕ್ದು ಒಂದು ಪ್ರಾಬ್ಲಮ್ ಬೇರೆ ಆಗಿದೆಯಲ್ಲ, ಇದು ಸ್ಟ್ಯಾಂಡ್ ಪ್ರಾಬ್ಲಮ್ಮು. ಸೊ ನೋಡೋಣ. ತಿಂಡಿ ಬ್ರಿಡ್ಜ್ ಅಂತ ನೋಡ, ತಿಂಡಿ ಬ್ರಿಡ್ಜ್ ಅಂತ ಹೇಳ್ತಾನೆ ನಮ್ಮ ಹುಡುಗ. ಇನ್ನೇನು ಮತ್ತೆ ನಾಳೆ 230 ಕಿಲೋಮೀಟರ್ ಹೊಡಿಬೇಕು. ಇವತ್ತು ಕರೆಕ್ಟಾಗಿ ಹೊಡಿಬೇಕಲ್ಲ ಫಸ್ಟ್ ನಾವು. ಇನ್ನೂ 112 ಕಿಲೋಮೀಟರ್ ಇದೆ. ಇಲ್ಲಿ ಹಾಕ್ತೀನಿರೋ ಇಲ್ಲ ಇಲ್ಲೇನೇನೋ ಇರಂಗಿದೆ, ಮ್ಯಾಗಿ ಏನೇನೋ ಮಾಡ್ಕೊಡ್ತಾನ, ಇಲ್ಲ ಅವನಿಗೆ ಮಾಡ್ಕೊತಾ ಇರೋದ? ಇದು ಅವನು ಪರ್ಸನಲ್ ಆಗಿ ಮಾಡ್ಕೊತಾವನ, ಏನ್ ಕತೆ? ಪರ್ಸನಲ್ ಆಗಿ ಮಾಡ್ಕೊತಿರೋದು ಕೇಳ್ರು. ಓಕೆ, ಇದೇ ಮ್ಯಾಗಿ ಎಲ್ಲ ತಿಂದ. ಸೊ ಅಲ್ಲಿ ಕೇತನ್ ಮುಂದೆ ಹೋದ, ಅಲ್ಲೆಲ್ಲ ಗ್ಯಾರೇಜ್ ಇದೆ ಅಂತ. ಅವ್ರೇನೋ ಸರ್ ಟ್ರೈ ಮಾಡ್ತೀನಿ ಹೆಲ್ಪ್ ಒಂದು ನೆಟ್ ಕಟ್ ಆಗ್ಬಿಟ್ಟಿದೆ, ಅದು ಮ್ಯಾಗ್ನೆಟಿಕ್ ನೆಟ್ ಕಟ್ ಆಗ್ಬಿಟ್ಟಿದೆ. ಸೊ ನೋಡೋಣ ಹೇಗಾಗುತ್ತೆ. ಲೆಟ್ಸ್ ಸಿ. ಒಳ್ಳೆ ವ್ಯೂ ಇತ್ತು, ಇಲ್ಲೇ ಆಲ್ಮೋಸ್ಟ್ 1 ಅವರ್ ಆಯಿತು. ಸಿರಿ ಕಾಲ್ ಟು ಕೇತನ್ 1900. ಹೆಡ್ ಸ್ಟ್ಯಾಂಡ್ ವರ್ಕ್ ಆಗ್ತೈತಿ ಇವಾಗ. ಹೆಡ್ ಸ್ಟ್ಯಾಂಡ್ ಫಿಕ್ಸ್ ಆಯ್ತಾ? ಅದು ನೆಟ್ ಹಾಕಿದ್ರ? ಇವಾಗ ಇನ್ನೊಂದು ಟಾಸ್ಕ್ ಹಂಗಾರೆ. ನಾವು ಕಾರಿಗೆ ಹೋದ್ರೆ ಕಾರುವಿಂದಲೇ 34 ಕಿಲೋಮೀಟರ್ ಇದೆ, ಅಲ್ಲಿ ಹೋಗಿ ಮಾಡಿಸ್ಕೊಂಡ್ ಬರ್ಬೋದು. कपलर लूज कनेक्शन जैसा हो रहा है कुछ. ಓಕೆ, ಕೊನೆಗೂ ಗಾಡಿ ರೆಡಿ ಆಯಿತು. ನೋಡ್ಬೋದು ಫುಲ್ಲು ಟೇಪ್ ಹೊಡೆದ್ಬಿಟ್ಟು ಇದು ಮಾಡ್ಬಿಟ್ಟಿದ್ದಾರೆ, ಇವರೇ ಮಾಡಿದ್ದು. ಥ್ಯಾಂಕ್ಸ್ ಭಯ್ಯ, ಥ್ಯಾಂಕ್ಸ್. ಇದು ಗ್ಯಾರೇಜು. ಕಿಲಾಂಗೋಗಿ ಬಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಈ 4 ನಂಬರ್ ಫೋನ್ ಮಾಡಿ ಈ KTM ಸರ್ವಿಸ್ ಸೆಂಟ್ರಿಗೆ ಬರ್ಬೋದು. ಅದು KTM ಸರ್ವಿಸ್ ಅಂತ ಅಲ್ಲ, ಯಾವ ಗಾಡಿ ಬೇಕಾದ್ರೂ ರೆಡಿ ಮಾಡ್ತಾರೆ. ಸೊ ಕಿಲಾಂಗಲ್ಲಿ ಇದಕ್ಕೆ ಬರ್ಬೋದು. ಮಾತ್ರ ಫುಲ್ ಟೆನ್ಷನ್ ಆಗಿತ್ತು ಅದು, ಯಾಕಂದರೆ ಫುಲ್ ನಾವು ಟೇಪ್ ಥರ ಹೊಡೆದಿದ್ದು. ಸೊ ಅದು ಎಷ್ಟೊತ್ತು ನಿಲ್ಲುತ್ತೆ ಏನು ಕತೆ ಗೊತ್ತಿಲ್ಲ. ಅಟಲ್ ಟನಲಲ್ಲಿ ಆಗಿದ್ದು. ಅಟಲ್ ಟನಲ್ ಎಂಟ್ರೆನ್ಸಲ್ಲೇ ಆ ಥರ ಆಯಿತು. ಅದಾದಮೇಲೆ ಒಂದು ಮೊಬೈಲ್ ಬೇರೆ ಬಿತ್ತು, ಅದು ಸ್ವಲ್ಪ ಇದಾಯಿತು. ಸೊ ಇವತ್ತು ಯಾಕೋ ಕರೆಕ್ಟಾಗಿ ಕವರ್ ಅಪ್ ಮಾಡೋಕ್ಕಾಗಿಲ್ಲ. ರೈಡ್ ಅಂದಮೇಲೆ ಇರುತ್ತಲ್ಲ ಅಡ್ವೆಂಚರು ಇದು ಎಲ್ಲ. ಸೊ ನೋಡೋಣ, ಸಿ ಎಲ್ಲ ಕರೆಕ್ಟಾಗಿ ಹೋಗಲಿ, ನಾಳೆಯಿಂದ ಚೆನ್ನಾಗಿರಲಿ, ಒಳ್ಳೇದು ಇದಾಗಲಿ. ಸೊ ಇಲ್ಲೇ ಒಂದು ಸ್ಟೇ ಮಾಡಿಕೊಂಡು ಹೊಡೆಯೋಕ್ಕಾಗಿಲ್ಲ, ಕಿಲಾಂಗಲ್ಲೇ ಮಾಡಿಕೊಂಡು. ಇಲ್ಲಿಂದ ಆ್ಯಕ್ಚುಲಿ 100 ಕಿಲೋಮೀಟ್ರ್ ಇತ್ತು, ಇನ್ನೂ 100 ಕಿಲೋಮೀಟ್ರ್ ಕವರ್ ಮಾಡಬೇಕಾಗಿತ್ತು. ನಮಗೆ ಆಲ್ಮೋಸ್ಟ್ ಒಂದು 3 ಅವರ್ಸ್ ಮೇಲೆ ವೇಸ್ಟ್ ಆಗಿದೆ ಇವತ್ತು. ಇಲ್ಲಾಂದರೆ 100 ಕಿಲೋಮೀಟ್ರ್ ಹೊಡೆದ್ಬಿಡ್ತಿದ್ದೋ. ಸೊ ವಿ ಆರ್ ಗೋಯಿಂಗ್ ಟು ದ ಸ್ಟೇ ಆ್ಯಂಡ್ ಸ್ಟೇ. ನೈಟ್ ಹೊಡಿಬೋದಾಗಿತ್ತು, ಸ್ವಲ್ಪ ಚಳಿ, ಆಮೇಲೆ ರಿಸ್ಕ್ ಬೇಡ ಅಂತ. ಯಾಕಂದರೆ ಸುಮ್ಮನೆ ಹೊಡಿತೀವಿ ಅಂತ ನೈಟೆಲ್ಲ ಚಳಿ ಹೊಡೆದ್ಬಿಟ್ಟು ಪ್ಲೇಸಸ್ ನೋಡೋಕ್ಕಾಗಲ್ಲ. ರೋಡ್ ನಮಗೆ ಆಲ್ಮೋಸ್ಟ್ ಈಗ 2.5 ಅವರ್ ಜರ್ನಿ ಇದೆ. ಸೊ ರೋಡ್ ನೋಡಿಲ್ಲ ಅಂದರೆ ವೇಸ್ಟ್ ಅಲ್ಲ. ನೈಟೆಲ್ಲ ಹೊಡೆದು ಇಲ್ಲಿ ದೂರ ಬಂದು ನೈಟ್ ಹೊಡೆಯೋಕೆ ಇಲ್ಲಿಗೆ ಯಾಕೆ ಬರೋದು, ಚಳಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ರೋಡ್ ನೋಡಬೇಕು, ಸ್ಟ್ರೀಟ್ಸ್ ನೋಡಬೇಕಲ್ಲ. ಸೊ ಮಾರ್ನಿಂಗ್ ಮಾಡ್ತೀವಿ. ಸೊ ಇಲ್ಲಿ ನಾವು ಉಳ್ಕೊತಿರೋದು ಇಷ್ಟೇ. ಇದ್ರದ್ದು ಡೀಟೇಲ್ಸು ಸ್ಟೇದು ಎಷ್ಟು ಏನೂ ಇಲ್ಲ ಅಂತ ನಾನು ಎಷ್ಟು ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಹೆಲ್ಮೆಟ್ ಬ್ಯಾಗಲ್ಲಿ ಇಟ್ಕೊಂಡು
ಟಾಟಾ ಬಾಯ್ ಬಾಯ್.